ಮೂಡಾ ಸೈಟು ಹಂಚಿಕೆಯಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೂಡಾ ಪ್ರಕರಣದ ಇಡಿ ತಕರಾರು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಏಪ್ರಿಲ್ 8ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಮುಂದೂಡಿದೆ. ಮೂಡಾ ಸೈಟು ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಈಗ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. ಏಪ್ರಿಲ್ 8ಕ್ಕೆ ಲೋಕಾಯುಕ್ತದ ಬಿ ರಿಪೋರ್ಟ್ಗೆ ಇಡಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಲೋಕಾ ಎಸ್ಪಿ ವೆಂಕಟೇಶ್ ಅರಬಟ್ಟಿ ವಾದವನ್ನು ಆಲಿಸಿದೆ ಈಗಾಗಲೇ ಕೋರ್ಟ್. ಇಡಿ ಪರವಾಗಿ ಮಧುಕರ್ ದೇಶಪಾಂಡೆ ವಾದ ಮಂಡನೆ ಮಾಡೋದಿದೆ. ಲೋಕಾಯುಕ್ತ ಪರ ಎಸ್ಪಿ ವೆಂಕಟೇಶ್ ಅರಬಟ್ಟಿ ವಾದವನ್ನು ಮಾಡಿದ್ದಾರೆ. ನೋಡಿ, ಅಂದರೆ ಅವ್ರಿಗೆ ವಾದಕ್ಕೆ ಅವಕಾಶ ಇನ್ನೂ ಕೊಡಬೇಕು ಅಂತ ಹೇಳಿ ಅವರು ಅವಕಾಶವನ್ನು ಕೇಳಿದ್ದಾರೆ. 8ನೇ ತಾರೀಕು ಮತ್ತೆ ವಾದ ನಡೆಯುತ್ತೆ. 8 ಪುಟಗಳ ತಕರಾರು ಅರ್ಜಿಯನ್ನು ಕೋರ್ಟ್ಗೆ ಇಡಿ ಅಧಿಕಾರಿಗಳು ಸಲ್ಲಿಸಿದ್ರು. ಸಿಎಂ ಹಾಗೆ ಸಿಎಂ ಪತ್ನಿ ಆಗಿರಬಹುದು, ಅಲ್ಲಿ ಹಾಕಿರುವಂತಹ ರಿಪೋರ್ಟ್ ಏನಿದೆ, ಬಿ ರಿಪೋರ್ಟ್ ಏನಿದೆ, ಇದು ಕಂಪ್ಲೀಟ್ ಆಗಿ ತಿರುಚುವಂಥ ಒಂದು ಪ್ರಯತ್ನ. ಇದು ಸಾಕ್ಷ್ಯಗಳೆಲ್ಲವೂ ಕೂಡ ಇದ್ದಾವೆ. ಆದರೂ ಯಾಕೆ ಈ ರೀತಿಯಾಗಿ ಲೋಕಾಯುಕ್ತ ಬಿ ರಿಪೋರ್ಟನ್ನು ಹಾಕಿದೆ? ನಮ್ಮ ತನಿಖೆಯಲ್ಲಿ, ಅಂದರೆ ಇಡಿ ಅಧಿಕಾರಿಗಳು ಮಾಡಿದಂತಹ ತನಿಖೆಯಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದ್ದಾವೆ. ಮತ್ತು ನಟೇಶ್ ಮಾಜಿ ಆಯುಕ್ತ ಇದ್ದಾರಲ್ವಾ, ಅವರ ಹೇಳಿಕೆ ಏನಿದೆ, ಅವರ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು ನಾವು ತನಿಖೆಯನ್ನು ಮಾಡ್ತೇವೆ, ಅವಕಾಶ ಕೊಡಿ, ಈ ರೀತಿಯಾಗಿ ಇಡಿ ವಾದವನ್ನು ಮಾಡ್ತಾ ಬರ್ತಾ ಇದೆ. ಮತ್ತು ಸ್ನೇಹಮಯಿ ಕೃಷ್ಣ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಅಣತಿಯಂತೆ ರಾಜ್ಯ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡಿದೆ. ಅವ್ರಿಗೆ ಹೇಗೆ ಬೇಕು ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಬಿ ರಿಪೋರ್ಟನ್ನು ಹಾಕಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿಲ್ಲ, ಅವರು ಸರಿಯಾಗಿ ವಿಚಾರಣೆ ಮಾಡಿಲ್ಲ. ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಲ್ಲಿ. ಇಡಿ ಪರವಾಗಿ ಮಧುಕರ್ ದೇಶಪಾಂಡೆ ವಾದವನ್ನು ಮಂಡಿಸಿದ್ರು. ತನಿಖೆಯಲ್ಲಿ ಪತ್ತೆಯಾದಂಥ ಅಂಶಗಳನ್ನು ಇಡಿ ಹಂಚಿಕೊಂಡಿದೆ. ಲೋಕಾಯುಕ್ತಕ್ಕೆ ವಿವರವನ್ನು ಹಂಚಿಕೊಂಡರೂ ಕೂಡ ಬಿ ರಿಪೋರ್ಟನ್ನು ಯಾಕೆ ಸಲ್ಲಿಸಿದ್ರು? ಹಾಗಾಗಿನೇ ಈಗ ಜಡ್ಜ್ ಅವರು 8ನೇ ತಾರೀಕು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಇಡಿ ತಕರಾರು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಇವತ್ತು ನಡೆದಿರುವಂಥ ವಾದ ಹೇಗಿತ್ತು, ಜೊತೆಗೆ ಕಾನೂನಾತ್ಮಕವಾಗಿ ಸಂಕಷ್ಟ ಎದುರಾಗ್ಬೋದು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅಲ್ಲಿ ಹೈಕೋರ್ಟ್ನಲ್ಲಿ ಇಡಿ ತನಿಖೆಯನ್ನು ಮಾಡ್ಬೋದು ಅನ್ನುವಂಥ ಆದೇಶ ಕೂಡ ಬಂದಿದೆ ಅಂತೆ. ಇವೆಲ್ಲ ನೋಡ್ತಾ ಇದ್ದರೆ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿಗಳು ಹಾಗೆ ಅವರ ಕುಟುಂಬವನ್ನು ಈ ಕೇಸ್ ಅಷ್ಟು ಸುಲಭವಾಗಿ ಬಚಾವಾಗಲಿಕ್ಕೆ ಸಾಧ್ಯ ಇಲ್ವಾ, ಹೇಗಿರ್ಬೋದು ಅಂತ? ಪ್ರಭು, ಎಲ್ಲವೂ ಕೂಡ ಅಧಿಕಾರಿಗಳು ಕಲೆ ಹಾಕುವಂತಹ ಸಾಕ್ಷ್ಯಾಧಾರಗಳ ಮೇಲೆ ನಿರ್ಧಾರವಾಗುತ್ತೆ. ಮುಖ್ಯಮಂತ್ರಿಗಳ ಇರಬಹುದು, ಅವರ ಕುಟುಂಬಕ್ಕಿರ್ಬೋದು, ಇದನ್ನ ಸಂಕಷ್ಟ ಆಗುತ್ತಾ ಇಲ್ವಾ ಅಂತ. ಆದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಇದನ್ನ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆಯನ್ನ ಮಾಡಿದ್ದಾರೆ. ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿದಂತನ್ನ ಪ್ರಶ್ನಿಸಿ ಈಗಾಗಲೇ ಅರ್ಜಿದಾರ ದೂರುದಾರ ಏನಿದೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ಅರ್ಜಿಯನ್ನು ಹಾಕೊಂಡಿರುವಂತದ್ದು. ಸ್ವತಃ ಕೋರ್ಟ್ ನಲ್ಲೇ ಸ್ನೇಹಮಯಿ ಕೃಷ್ಣ ಈಗಾಗಲೇ ವಾದವನ್ನ ಮಂಡನೆಯನ್ನ ಮಾಡ್ತಾ ಇರುವಂತದ್ದು. ಇಡೀ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾದ ರೀತಿಯ ತನಿಖೆಯನ್ನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಎಂಬ ಸಂಸ್ಥೆ ಏನಿದೆ ಇದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಇನ್ವೆಸ್ಟಿಗೇಷನ್ ಬಾಡಿ ಆಗಿರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರದ ಅದು ಸಿಎಂ ಅವರು ಅವರ ಕುಟುಂಬದ ವಿರುದ್ಧ ಯಾವುದೇ ಕಾರಣಕ್ಕೂ ಕೂಡ ಪಾರದರ್ಶಕವಾದ ತನಿಖೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಇವರು ಅಕ್ರಮವನ್ನ ಎಸಗಿದರೆ 14 ಸೈಟ್ಗಳನ್ನ ಪಡ್ಕೊಳ್ಳುವಲ್ಲಿ ಇವರ ಅಧಿಕಾರವನ್ನು ಕೂಡ ಬಳಸ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬೇಕಾಗಿರುವಂತ ಸಾಕಷ್ಟು ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ, ಸಾಕ್ಷ್ಯಾಧಾರಗಳು ಕೂಡ ನಮ್ಮ ಹತ್ರ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ನೇಹಮಯ ಕೃಷ್ಣ ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡು ವಾದವನ್ನ ಮಂಡಿಸ್ತಾ ಇರುವಂತದ್ದು ಮತ್ತು ನ್ಯಾಯಾಲಯಕ್ಕೂ ಕೂಡ ಸಾಕಷ್ಟು ಮಾಹಿತಿಯನ್ನ ಅವರು ಹಂಚಿಕೊಂಡಿರುವಂತದ್ದು. ಇದು ಒಂದು ಕಡೆ ಆದ, ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದಂತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಇಡಿ ಅಧಿಕಾರಿಗಳು ಕೂಡ ಕೋರ್ಟ್ಗೆ ಹೋಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗಿ ಅವರು ತಮ್ಮ ಅರ್ಜಿಯಲ್ಲಿ ಪ್ರಶ್ನೆಯನ್ನ ಮಾಡಿರುವಂತದ್ದು, ಏನು ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆಯನ್ನ ಮಾಡಿದ್ರೆ ಇದು ಕೂಡ ನಿಷ್ಪಕ್ಷಪಾತವಾದ ತನಿಖೆಯನ್ನ ಮಾಡಿಲ್ಲ. ರಾಜ್ಯ ಸರ್ಕಾರಕ್ಕೆ ಮತ್ತು ಸಿಎಂ ಅವರ ಕುಟುಂಬಕ್ಕೆ ಬೇಕಾದ ರೀತಿಯಲ್ಲಿ ತನಿಖೆಯನ್ನ ಮಾಡಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇಡಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿತ್ತು. ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇತ್ತು.
ಸೊ ತನಿಖಾ ಮಾಡುವಂತ ಸಂದರ್ಭದಲ್ಲಿ ಇಡಿಗೆ ಸಿಕ್ಕಿದಂತ ಸಾಕ್ಷ್ಯಾಧಾರಗಳಿರ್ಬೋದು, ಮತ್ತೆ ಮೂಢ ಅಕ್ರಮಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳಿರ್ಬೋದು, ಏನೆಲ್ಲ ಸಿಕ್ಕಿತ್ತು. ಸೊ Okay. ಇವೆಲ್ಲವನ್ನೂ ಕೂಡ ನಾವು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳ ಬಳಿಯೂ ಕೂಡ ನಾವು ಹಂಚಿಕೆಯನ್ನ ಮಾಡ್ಕೊಂಡಿದ್ವಿ. ಅವ್ರಿಗೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇತ್ತು. ಇದಿದ್ರು ಕೂಡ ಇವರು ಯಾವ ಕಾರಣಕ್ಕಾಗಿ ಬಿ ರಿಪೋರ್ಟ್ ಹಾಕಿದ್ದಾರೆ, ಹಾಗಾಗಿ ಇದನ್ನ ನಾವು ಚಾಲೆಂಜ್ ಅನ್ನ ಮಾಡ್ತೀವಿ, ನಮಗೆ ವಾದವನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಇಡಿ ಪರವಾಗಿ ಮಧುಕರ್ ದೇಶಪಾಂಡೆ ಏನು ವಾದವನ್ನ ಮಾಡಿದ್ರೆ ವಕೀಲರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಲೋಕಾಯುಕ್ತ SPPಗೆ ವಾದವನ್ನ ಮಂಡಿಸ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಲಿಕ್ಕೆ ಒಂದು ನ್ಯಾಯಾಲಯ ಕೂಡ ಪ್ರಶ್ನೆಯನ್ನ ಮಾಡುತ್ತೆ. Okay. ಏನು SPP ಆಗಿರುವಂತ ವೆಂಕಟೇಶ್ ಅರಬಟ್ಟಿ ಅವರು ಕೂಡ ಕೋರ್ಟ್ಗೆ ಆಗಮನ ಆಗ್ತಾರೆ, ಬಂದು ಅವ್ರಿಗೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಕೇಳಿರುವಂತದ್ದು. ಸೊ ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ಮುಂದಿನ ಅಂದ್ರೆ ಏಪ್ರಿಲ್ 8ರಂದು ಪ್ರಕರಣಕ್ಕೆ ದೂರುದಾರರು ಹಾಕಿರುವಂತ ಅರ್ಜಿ ಏನಿದೆ, ಅರ್ಜಿಯ ವಿಚಾರಣೆ ಏಪ್ರಿಲ್ 8ರಂದು ಮತ್ತೆ ನ್ಯಾಯಾಲಯದಲ್ಲಿ ನಡೆಯುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.